ಕೊಲೆ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈಗ ಬಳ್ಳಾರಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಜೈಲು ಸಂಪರ್ಕದ ರಸ್ತೆಗಳ ಬದಿ ಬ್ಯಾರಿಕೇಡ್ ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇರೋದು. ಯಾವುದೇ ಕ್ಷಣದಲ್ಲಿಯೂ ಬಳ್ಳಾರಿಗೆ ದರ್ಶನ್ ಕರೆತರುವ ಸಾಧ್ಯತೆ ಇರುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು. ದರ್ಶನ್ ನೋಡೋದಕ್ಕೆ ಜನ ಸೇರುವ ಸೂಚನೆ, ಅವರ ಅಭಿಮಾನಿಗಳು ಸೇರುವ ಸೂಚನೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮ ವಹಿಸುವಂತ ಕೆಲಸ ಆಗ್ತಾ ಇದೆ. ಜನರ ನಿಯಂತ್ರಣಕ್ಕೆ ಎರಡೂ ರಸ್ತೆಗಳ ಬದಿ ಬ್ಯಾರಿಕೇಡ್ಗಳ ಮೂಲಕ ರಸ್ತೆಗಳನ್ನು ಬಂದ್ ಮಾಡಲಾದಂಥ ಕೆಲಸ. ಜೈಲು ಸಂಪರ್ಕದ SP ಸರ್ಕಲ್ ರೋಡ್ ಆಗಿರ್ಬೋದು, ದುರ್ಗಮ್ಮ ದೇಗುಲ ರಸ್ತೆಗೆ ಭದ್ರತೆಯನ್ನ ಒದಗಿಸಲಾಗಿದೆ. ಮುಂಜಾಗ್ರತಾ ಕ್ರಮಕ್ಕೆ ಬಳ್ಳಾರಿ ಪೊಲೀಸರು ಈ ಮೂಲಕ ಮುಂದಾಗಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಫೋನ್ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಯಾವ ರೀತಿ ಸಿದ್ಧತೆ ಮತ್ತು ಯಾವ ರೀತಿಯ ಸೂಚನೆ ಬಳ್ಳಾರಿ ಪೊಲೀಸರಿಗೆ ಸಿಕ್ಕಿದೆ? ಖಂಡಿತ ಶ್ರೀಪಾದ್, ಒಂದು ಕಡೆಗೆ ಬೆಕ್ಕಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅನ್ನುವ ಹಾಗೆ ಈ ದರ್ಶನ್ ಪ್ರಕರಣದಲ್ಲೂ ಕೂಡ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕಂದ್ರೆ ನಟ ದರ್ಶನ್ ಏನು ಈ ಕೊಲೆ ಪ್ರಕರಣದಲ್ಲಿ ಈಗ ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದಾರೆ. ಹೀಗಾಗಿ ಬಳ್ಳಾರಿ ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳು ಅವರನ್ನ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಈ ವಿಚಾರ ತಿಳಿತಾ ಇದ್ದಂತೆ ಜೈಲು ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದ ತಕ್ಷಣ ಅವರೆಲ್ಲರೂ ಕೂಡ ಖುಷಿಯಾಗಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಗೆ ಬಳ್ಳಾರಿ ಜೈಲಿಗೆ ಬರೋದಕ್ಕೆ ದರ್ಶನ್ ಅವರು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಹೊರ ಬೀಳ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಜೈಲಿನ ಸಿಬ್ಬಂದಿಗಳು ಒಳಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅದೆಲ್ಲವನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಯಾವಾಗ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವ ಮಾಹಿತಿ ಹೊರಬಿತ್ತು, ಅಲ್ಲಿಂದ ಇಲ್ಲಿಯವರೆಗೂ ಸಾಕಷ್ಟು ಜನ ಜೈಲಿನ ಮುಂಭಾಗ ಬಂದು ಕೆಲವರು ಕಾದು, ಇನ್ನು ಕೆಲವರು ಓಡಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸೇರ್ಬಹುದು ಅನ್ನುವ ನಿಟ್ಟಿನಲ್ಲಿ ಬಳ್ಳಾರಿ ಜೈಲ್ ಮುಂಭಾಗದಲ್ಲಿ ಇರ್ತಕ್ಕಂಥ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಅದಕ್ಕೆ ಪೂರಕವಾದ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಮಧ್ಯರಾತ್ರಿ ಯಾವಾಗಾದ್ರೂ ಕೂಡ ದರ್ಶನ್ ಅವರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದ್ರೆ ಬಳ್ಳಾರಿ ಜೈಲಿನ ಮುಖ್ಯ ದ್ವಾರದಿಂದ ಎಂಟ್ರಿ ಆಗಿರ್ಬೋದು ಅಥವಾ ಎಕ್ಸಿಟ್ ಆಗಿರ್ಬೋದು, ಅವೆರಡೂ ಕಡೆ ಬ್ಯಾರಿಕೇಡ್ಗಳನ್ನ ಹಾಕುವುದ್ರ ಮೂಲಕ ಜನಸಾಂದ್ರತೆಯನ್ನ ತಡೆಯೋದು ಮತ್ತೆ ಯಾರನ್ನು ಕೂಡ ಆ ಭಾಗದಲ್ಲಿ ಬಿಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಅಲ್ಲಿ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಹೆಚ್ಚಿನ ಜನಸಾಂದ್ರತೆ ಉಂಟಾಗುವ ಪರಿಸ್ಥಿತಿ ಬಂದ್ರೆ ಸಂಪೂರ್ಣವಾಗಿ ರಸ್ತೆಯನ್ನೇ ಬಂದ್ ಮಾಡಿ ಬೇರೆ ಮಾರ್ಗದಲ್ಲಿ ಜನರು ಓಡಾಡುವಂತ ವ್ಯವಸ್ಥೆಯನ್ನು ನಾಳೆ ಒಂದಿನ ಮಟ್ಟಿಗೆ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಈಗ ಅದಕ್ಕೆ ಪೂರಕವಾಗಿ ಸುಮಾರು 50ಕ್ಕಿಂತ ಹೆಚ್ಚು ಬ್ಯಾರಿಕೇಡ್ಗಳನ್ನ ಎರಡೂ ಬದಿಯಲ್ಲಿ ಅಂದ್ರೆ ರಸ್ತೆ ಎಂಟ್ರಿ ಮತ್ತು ಎಕ್ಸಿಟ್ ಎರಡೂ ಕಡೆಗೂ ಕೂಡ ಹಾಕಿ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ. ಕೊಲೆ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈಗ ಬಳ್ಳಾರಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಜೈಲು ಸಂಪರ್ಕದ ರಸ್ತೆಗಳ ಬದಿ ಬ್ಯಾರಿಕೇಡ್ ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇರೋದು. ಯಾವುದೇ ಕ್ಷಣದಲ್ಲಿಯೂ ಬಳ್ಳಾರಿಗೆ ದರ್ಶನ್ ಕರೆತರುವ ಸಾಧ್ಯತೆ ಇರುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು. ದರ್ಶನ್ ನೋಡೋದಕ್ಕೆ ಜನ ಸೇರುವ ಸೂಚನೆ, ಅವರ ಅಭಿಮಾನಿಗಳು ಸೇರುವ ಸೂಚನೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮ ವಹಿಸುವಂತ ಕೆಲಸ ಆಗ್ತಾ ಇದೆ. ಜನರ ನಿಯಂತ್ರಣಕ್ಕೆ ಎರಡೂ ರಸ್ತೆಗಳ ಬದಿ ಬ್ಯಾರಿಕೇಡ್ಗಳ ಮೂಲಕ ರಸ್ತೆಗಳನ್ನು ಬಂದ್ ಮಾಡಲಾದಂಥ ಕೆಲಸ. ಜೈಲು ಸಂಪರ್ಕದ SP ಸರ್ಕಲ್ ರೋಡ್ ಆಗಿರ್ಬೋದು, ದುರ್ಗಮ್ಮ ದೇಗುಲ ರಸ್ತೆಗೆ ಭದ್ರತೆಯನ್ನ ಒದಗಿಸಲಾಗಿದೆ. ಮುಂಜಾಗ್ರತಾ ಕ್ರಮಕ್ಕೆ ಬಳ್ಳಾರಿ ಪೊಲೀಸರು ಈ ಮೂಲಕ ಮುಂದಾಗಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಫೋನ್ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಯಾವ ರೀತಿ ಸಿದ್ಧತೆ ಮತ್ತು ಯಾವ ರೀತಿಯ ಸೂಚನೆ ಬಳ್ಳಾರಿ ಪೊಲೀಸರಿಗೆ ಸಿಕ್ಕಿದೆ? ಖಂಡಿತ ಶ್ರೀಪಾದ್, ಒಂದು ಕಡೆಗೆ ಬೆಕ್ಕಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅನ್ನುವ ಹಾಗೆ ಈ ದರ್ಶನ್ ಪ್ರಕರಣದಲ್ಲೂ ಕೂಡ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕಂದ್ರೆ ನಟ ದರ್ಶನ್ ಏನು ಈ ಕೊಲೆ ಪ್ರಕರಣದಲ್ಲಿ ಈಗ ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದಾರೆ. ಹೀಗಾಗಿ ಬಳ್ಳಾರಿ ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳು ಅವರನ್ನ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಈ ವಿಚಾರ ತಿಳಿತಾ ಇದ್ದಂತೆ ಜೈಲು ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದ ತಕ್ಷಣ ಅವರೆಲ್ಲರೂ ಕೂಡ ಖುಷಿಯಾಗಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಗೆ ಬಳ್ಳಾರಿ ಜೈಲಿಗೆ ಬರೋದಕ್ಕೆ ದರ್ಶನ್ ಅವರು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಹೊರ ಬೀಳ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಜೈಲಿನ ಸಿಬ್ಬಂದಿಗಳು ಒಳಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅದೆಲ್ಲವನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಯಾವಾಗ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವ ಮಾಹಿತಿ ಹೊರಬಿತ್ತು, ಅಲ್ಲಿಂದ ಇಲ್ಲಿಯವರೆಗೂ
ಸಾಕಷ್ಟು ಜನ ಜೈಲಿನ ಮುಂಭಾಗ ಬಂದು ಕೆಲವರು ಕಾದು ಇನ್ನು ಕೆಲವರು ಓಡಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸೇರ್ಬಹುದು ಅನ್ನುವ ನಿಟ್ಟಿನಲ್ಲಿ ಬಳ್ಳಾರಿ ಜೈಲ್ ಮುಂಭಾಗದಲ್ಲಿ ಇರ್ತಕ್ಕಂಥ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಅದಕ್ಕೆ ಪೂರಕವಾದ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಮಧ್ಯರಾತ್ರಿ ಯಾವಾಗಾದ್ರೂ ಕೂಡ ದರ್ಶನ್ ಅವರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದ್ರೆ ಬಳ್ಳಾರಿ ಜೈಲಿನ ಮುಖ್ಯ ದ್ವಾರದಿಂದ ಎಂಟ್ರಿ ಆಗಿರ್ಬೋದು ಅಥವಾ ಎಕ್ಸಿಟ್ ಆಗಿರ್ಬೋದು ಅವೆರಡೂ ಕಡೆ ಬ್ಯಾರಿಕೇಡ್ ಗಳನ್ನ ಹಾಕುವುದ್ರ ಮೂಲಕ ಜನಸಾಂದ್ರತೆಯನ್ನ ತಡೆಯೋದು ಮತ್ತೆ ಯಾರನ್ನು ಕೂಡ ಆ ಭಾಗದಲ್ಲಿ ಬಿಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಅಲ್ಲಿ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಹೆಚ್ಚಿನ ಜನಸಾಂದ್ರತೆ ಉಂಟಾಗುವ ಪರಿಸ್ಥಿತಿ ಬಂದ್ರೆ ಸಂಪೂರ್ಣವಾಗಿ ರಸ್ತೆಯನ್ನೇ ಬಂದ್ ಮಾಡಿ ಬೇರೆ ಮಾರ್ಗದಲ್ಲಿ ಜನರು ಓಡಾಡುವಂತ ವ್ಯವಸ್ಥೆಯನ್ನು ನಾಳೆ ಒಂದಿನ ಮಟ್ಟಿಗೆ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಈಗ ಅದಕ್ಕೆ ಪೂರಕವಾಗಿ ಸುಮಾರು 50ಕ್ಕಿಂತ ಹೆಚ್ಚು ಬ್ಯಾರಿಕೇಡ್ ಗಳನ್ನ ಎರಡೂ ಬದಿಯಲ್ಲಿ ಅಂದ್ರೆ ರಸ್ತೆ ಎಂಟ್ರಿ ಮತ್ತು ಎಕ್ಸಿಟ್ ಎರಡೂ ಕಡೆಗೂ ಕೂಡ ಹಾಕಿ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ರೇಣುಕಾ ರಾಧ್ಯ ಮಾಹಿತಿಗಾಗಿ. ಕೊಲೆ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈಗ ಬಳ್ಳಾರಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಜೈಲು ಸಂಪರ್ಕದ ರಸ್ತೆಗಳ ಬದಿ ಬ್ಯಾರಿಕೇಡ್ ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇರೋದು. ಯಾವುದೇ ಕ್ಷಣದಲ್ಲಿಯೂ ಬಳ್ಳಾರಿಗೆ ದರ್ಶನ್ ಕರೆತರುವ ಸಾಧ್ಯತೆ ಇರುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು. ದರ್ಶನ್ನ ನೋಡೋದಕ್ಕೆ ಜನ ಸೇರುವ ಸೂಚನೆ, ಅವರ ಅಭಿಮಾನಿಗಳು ಸೇರುವ ಸೂಚನೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮ ವಹಿಸುವಂತ ಕೆಲಸ ಆಗ್ತಾ ಇದೆ. ಜನರ ನಿಯಂತ್ರಣಕ್ಕೆ ಎರಡೂ ರಸ್ತೆಗಳ ಬದಿ ಬ್ಯಾರಿಕೇಡ್ಗಳ ಮೂಲಕ ರಸ್ತೆಗಳನ್ನು ಬಂದ್ ಮಾಡಲಾದಂಥ ಕೆಲಸ. ಜೈಲು ಸಂಪರ್ಕದ SP ಸರ್ಕಲ್ ರೋಡ್ ಆಗಿರ್ಬೋದು, ದುರ್ಗಮ್ಮ ದೇಗುಲ ರಸ್ತೆಗೆ ಭದ್ರತೆಯನ್ನ ಒದಗಿಸಲಾಗಿದೆ. ಮುಂಜಾಗ್ರತಾ ಕ್ರಮಕ್ಕೆ ಬಳ್ಳಾರಿ ಪೊಲೀಸರು ಈ ಮೂಲಕ ಮುಂದಾಗಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾ ರಾಧ್ಯ ಈಗ ಫೋನ್ ಸಂಪರ್ಕದಲ್ಲಿ. ರೇಣುಕಾ ರಾಧ್ಯ, ಯಾವ ರೀತಿ ಸಿದ್ಧತೆ ಮತ್ತು ಯಾವ ರೀತಿಯ ಸೂಚನೆ ಬಳ್ಳಾರಿ ಪೊಲೀಸರಿಗೆ ಸಿಕ್ಕಿದೆ? ಖಂಡಿತ ಶ್ರೀಪಾದ್, ಒಂದು ಕಡೆಗೆ ಬೆಕ್ಕಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅನ್ನುವ ಹಾಗೆ ಈ ದರ್ಶನ್ ಪ್ರಕರಣದಲ್ಲೂ ಕೂಡ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕಂದ್ರೆ ನಟ ದರ್ಶನ್ ಏನು ಈ ಕೊಲೆ ಪ್ರಕರಣದಲ್ಲಿ ಈಗ ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದಾರೆ. ಹೀಗಾಗಿ ಬಳ್ಳಾರಿ ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳು ಅವರನ್ನ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಈ ವಿಚಾರ ತಿಳಿತಾ ಇದ್ದಂತೆ ಜೈಲು ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದ ತಕ್ಷಣ ಅವರೆಲ್ಲರೂ ಕೂಡ ಖುಷಿಯಾಗಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಗೆ ಬಳ್ಳಾರಿ ಜೈಲಿಗೆ ಬರೋದಕ್ಕೆ ದರ್ಶನ್ ಅವರು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರ ಬೀಳ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಜೈಲಿನ ಸಿಬ್ಬಂದಿಗಳು ಒಳಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅದೆಲ್ಲವನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಯಾವಾಗ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವ ಮಾಹಿತಿ ಹೊರಬಿತ್ತು, ಅಲ್ಲಿಂದ ಇಲ್ಲಿಯವರೆಗೂ ಸಾಕಷ್ಟು ಜನ ಜೈಲಿನ ಮುಂಭಾಗ ಬಂದು ಕೆಲವರು ಕಾದು ಇನ್ನು ಕೆಲವರು ಓಡಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸೇರ್ಬಹುದು ಅನ್ನುವ ನಿಟ್ಟಿನಲ್ಲಿ ಬಳ್ಳಾರಿ ಜೈಲ್ ಮುಂಭಾಗದಲ್ಲಿ ಇರ್ತಕ್ಕಂಥ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಅದಕ್ಕೆ ಪೂರಕವಾದ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಮಧ್ಯರಾತ್ರಿ ಯಾವಾಗಾದ್ರೂ ಕೂಡ ದರ್ಶನ್ ಅವರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದ್ರೆ ಬಳ್ಳಾರಿ ಜೈಲಿನ ಮುಖ್ಯ ದ್ವಾರದಿಂದ ಎಂಟ್ರಿ ಆಗಿರ್ಬೋದು ಅಥವಾ ಎಕ್ಸಿಟ್ ಆಗಿರ್ಬೋದು ಅವೆರಡೂ ಕಡೆ ಬ್ಯಾರಿಕೇಡ್ ಗಳನ್ನ ಹಾಕುವುದ್ರ ಮೂಲಕ ಜನಸಾಂದ್ರತೆಯನ್ನ ತಡೆಯೋದು ಮತ್ತೆ ಯಾರನ್ನು ಕೂಡ ಆ ಭಾಗದಲ್ಲಿ ಬಿಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಅಲ್ಲಿ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಹೆಚ್ಚಿನ ಜನಸಾಂದ್ರತೆ ಉಂಟಾಗುವ ಪರಿಸ್ಥಿತಿ ಬಂದ್ರೆ ಸಂಪೂರ್ಣವಾಗಿ ರಸ್ತೆಯನ್ನೇ ಬಂದ್ ಮಾಡಿ ಬೇರೆ ಮಾರ್ಗದಲ್ಲಿ ಜನರು ಓಡಾಡುವಂತ ವ್ಯವಸ್ಥೆಯನ್ನು ನಾಳೆ ಒಂದಿನ ಮಟ್ಟಿಗೆ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಈಗ ಅದಕ್ಕೆ ಪೂರಕವಾಗಿ ಸುಮಾರು 50ಕ್ಕಿಂತ ಹೆಚ್ಚು ಬ್ಯಾರಿಕೇಡ್ ಗಳನ್ನ ಎರಡೂ ಬದಿಯಲ್ಲಿ ಅಂದ್ರೆ ರಸ್ತೆ ಎಂಟ್ರಿ ಮತ್ತು ಎಕ್ಸಿಟ್ ಎರಡೂ ಕಡೆಗೂ ಕೂಡ ಹಾಕಿ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ರೇಣುಕಾ ರಾಧ್ಯ ಮಾಹಿತಿಗಾಗಿ. ಕೊಲೆ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈಗ ಬಳ್ಳಾರಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಜೈಲು ಸಂಪರ್ಕದ ರಸ್ತೆಗಳ ಬದಿ ಬ್ಯಾರಿಕೇಡ್ ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇರೋದು. ಯಾವುದೇ ಕ್ಷಣದಲ್ಲಿಯೂ ಬಳ್ಳಾರಿಗೆ ದರ್ಶನ್ ಕರೆತರುವ ಸಾಧ್ಯತೆ ಇರುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು. ದರ್ಶನ್ನ ನೋಡೋದಕ್ಕೆ ಜನ ಸೇರುವ ಸೂಚನೆ, ಅವರ ಅಭಿಮಾನಿಗಳು ಸೇರುವ ಸೂಚನೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮ ವಹಿಸುವಂತ ಕೆಲಸ ಆಗ್ತಾ ಇದೆ. ಜನರ ನಿಯಂತ್ರಣಕ್ಕೆ ಎರಡೂ ರಸ್ತೆಗಳ ಬದಿ ಬ್ಯಾರಿಕೇಡ್ಗಳ ಮೂಲಕ ರಸ್ತೆಗಳನ್ನು ಬಂದ್ ಮಾಡಲಾದಂಥ ಕೆಲಸ.
ಜೈಲು ಸಂಪರ್ಕದ SP ಸರ್ಕಲ್ ರೋಡ್ ಆಗಿರಬಹುದು, ದುರ್ಗಮ್ಮ ದೇಗುಲ ರಸ್ತೆಗೆ ಭದ್ರತೆಯನ್ನ ಒದಗಿಸಲಾಗಿದೆ. ಮುಂಜಾಗ್ರತಾ ಕ್ರಮಕ್ಕೆ ಬಳ್ಳಾರಿ ಪೊಲೀಸರು ಈ ಮೂಲಕ ಮುಂದಾಗಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಫೋನ್ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಯಾವ ರೀತಿ ಸಿದ್ಧತೆ ಮತ್ತು ಯಾವ ರೀತಿಯ ಸೂಚನೆ ಬಳ್ಳಾರಿ ಪೊಲೀಸರಿಗೆ ಸಿಕ್ಕಿದೆ? ಖಂಡಿತ ಶ್ರೀಪಾದ್, ಒಂದು ಕಡೆಗೆ ಬೆಕ್ಕಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅನ್ನುವ ಹಾಗೆ ಈ ದರ್ಶನ್ ಪ್ರಕರಣದಲ್ಲೂ ಕೂಡ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕಂದ್ರೆ ನಟ ದರ್ಶನ್ ಏನು ಈ ಕೊಲೆ ಪ್ರಕರಣದಲ್ಲಿ ಈಗ ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದಾರೆ. ಹೀಗಾಗಿ ಬಳ್ಳಾರಿ ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳು ಅವರನ್ನ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಈ ವಿಚಾರ ತಿಳಿತಾ ಇದ್ದಂತೆ ಜೈಲು ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದ ತಕ್ಷಣ ಅವರೆಲ್ಲರೂ ಕೂಡ ಖುಷಿಯಾಗಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಗೆ ಬಳ್ಳಾರಿ ಜೈಲಿಗೆ ಬರೋದಕ್ಕೆ ದರ್ಶನ್ ಅವರು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರ ಬೀಳ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಜೈಲಿನ ಸಿಬ್ಬಂದಿಗಳು ಒಳಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅದೆಲ್ಲವನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಯಾವಾಗ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವ ಮಾಹಿತಿ ಹೊರಬಿತ್ತು, ಅಲ್ಲಿಂದ ಇಲ್ಲಿಯವರೆಗೂ ಸಾಕಷ್ಟು ಜನ ಜೈಲಿನ ಮುಂಭಾಗ ಬಂದು ಕೆಲವರು ಕಾದು, ಇನ್ನು ಕೆಲವರು ಓಡಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸೇರ್ಬಹುದು ಅನ್ನುವ ನಿಟ್ಟಿನಲ್ಲಿ ಬಳ್ಳಾರಿ ಜೈಲ್ ಮುಂಭಾಗದಲ್ಲಿ ಇರ್ತಕ್ಕಂಥ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಅದಕ್ಕೆ ಪೂರಕವಾದ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಮಧ್ಯರಾತ್ರಿ ಯಾವಾಗಾದ್ರೂ ಕೂಡ ದರ್ಶನ್ ಅವರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದ್ರೆ ಬಳ್ಳಾರಿ ಜೈಲಿನ ಮುಖ್ಯ ದ್ವಾರದಿಂದ ಎಂಟ್ರಿ ಆಗಿರ್ಬೋದು ಅಥವಾ ಎಕ್ಸಿಟ್ ಆಗಿರ್ಬೋದು, ಅವೆರಡೂ ಕಡೆ ಬ್ಯಾರಿಕೇಡ್ಗಳನ್ನ ಹಾಕುವುದ್ರ ಮೂಲಕ ಜನಸಾಂದ್ರತೆಯನ್ನ ತಡೆಯೋದು ಮತ್ತೆ ಯಾರನ್ನು ಕೂಡ ಆ ಭಾಗದಲ್ಲಿ ಬಿಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಅಲ್ಲಿ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಹೆಚ್ಚಿನ ಜನಸಾಂದ್ರತೆ ಉಂಟಾಗುವ ಪರಿಸ್ಥಿತಿ ಬಂದ್ರೆ ಸಂಪೂರ್ಣವಾಗಿ ರಸ್ತೆಯನ್ನೇ ಬಂದ್ ಮಾಡಿ ಬೇರೆ ಮಾರ್ಗದಲ್ಲಿ ಜನರು ಓಡಾಡುವಂತ ವ್ಯವಸ್ಥೆಯನ್ನು ನಾಳೆ ಒಂದಿನ ಮಟ್ಟಿಗೆ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಈಗ ಅದಕ್ಕೆ ಪೂರಕವಾಗಿ ಸುಮಾರು 50ಕ್ಕಿಂತ ಹೆಚ್ಚು ಬ್ಯಾರಿಕೇಡ್ಗಳನ್ನ ಎರಡೂ ಬದಿಯಲ್ಲಿ ಅಂದ್ರೆ ರಸ್ತೆ ಎಂಟ್ರಿ ಮತ್ತು ಎಕ್ಸಿಟ್ ಎರಡೂ ಕಡೆಗೂ ಕೂಡ ಹಾಕಿ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ. ಕೊಲೆ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈಗ ಬಳ್ಳಾರಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಜೈಲು ಸಂಪರ್ಕದ ರಸ್ತೆಗಳ ಬದಿ ಬ್ಯಾರಿಕೇಡ್ ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇರೋದು. ಯಾವುದೇ ಕ್ಷಣದಲ್ಲಿಯೂ ಬಳ್ಳಾರಿಗೆ ದರ್ಶನ್ ಕರೆತರುವ ಸಾಧ್ಯತೆ ಇರುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು. ದರ್ಶನ್ನ ನೋಡೋದಕ್ಕೆ ಜನ ಸೇರುವ ಸೂಚನೆ, ಅವರ ಅಭಿಮಾನಿಗಳು ಸೇರುವ ಸೂಚನೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮ ವಹಿಸುವಂತ ಕೆಲಸ ಆಗ್ತಾ ಇದೆ. ಜನರ ನಿಯಂತ್ರಣಕ್ಕೆ ಎರಡೂ ರಸ್ತೆಗಳ ಬದಿ ಬ್ಯಾರಿಕೇಡ್ಗಳ ಮೂಲಕ ರಸ್ತೆಗಳನ್ನ ಬಂದ್ ಮಾಡಲಾದಂತ ಕೆಲಸ. ಜೈಲು ಸಂಪರ್ಕದ SP ಸರ್ಕಲ್ ರೋಡ್ ಆಗಿರಬಹುದು, ದುರ್ಗಮ್ಮ ದೇಗುಲ ರಸ್ತೆಗೆ ಭದ್ರತೆಯನ್ನ ಒದಗಿಸಲಾಗಿದೆ. ಮುಂಜಾಗ್ರತಾ ಕ್ರಮಕ್ಕೆ ಬಳ್ಳಾರಿ ಪೊಲೀಸರು ಈ ಮೂಲಕ ಮುಂದಾಗಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಫೋನ್ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಯಾವ ರೀತಿ ಸಿದ್ಧತೆ ಮತ್ತು ಯಾವ ರೀತಿಯ ಸೂಚನೆ ಬಳ್ಳಾರಿ ಪೊಲೀಸರಿಗೆ ಸಿಕ್ಕಿದೆ? ಖಂಡಿತ ಶ್ರೀಪಾದ್, ಒಂದು ಕಡೆಗೆ ಬೆಕ್ಕಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅನ್ನುವ ಹಾಗೆ ಈ ದರ್ಶನ್ ಪ್ರಕರಣದಲ್ಲೂ ಕೂಡ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕಂದ್ರೆ ನಟ ದರ್ಶನ್ ಏನು ಈ ಕೊಲೆ ಪ್ರಕರಣದಲ್ಲಿ ಈಗ ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದಾರೆ. ಹೀಗಾಗಿ ಬಳ್ಳಾರಿ ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳು ಅವರನ್ನ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಈ ವಿಚಾರ ತಿಳಿತಾ ಇದ್ದಂತೆ ಜೈಲು ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದ ತಕ್ಷಣ ಅವರೆಲ್ಲರೂ ಕೂಡ ಖುಷಿಯಾಗಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಗೆ ಬಳ್ಳಾರಿ ಜೈಲಿಗೆ ಬರೋದಕ್ಕೆ ದರ್ಶನ್ ಅವರು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರ ಬೀಳ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಜೈಲಿನ ಸಿಬ್ಬಂದಿಗಳು ಒಳಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅದೆಲ್ಲವನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಯಾವಾಗ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವ ಮಾಹಿತಿ ಹೊರಬಿತ್ತು, ಅಲ್ಲಿಂದ ಇಲ್ಲಿಯವರೆಗೂ ಸಾಕಷ್ಟು ಜನ ಜೈಲಿನ ಮುಂಭಾಗ ಬಂದು ಕೆಲವರು ಕಾದು, ಇನ್ನು ಕೆಲವರು ಓಡಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸೇರ್ಬಹುದು ಅನ್ನುವ ನಿಟ್ಟಿನಲ್ಲಿ ಬಳ್ಳಾರಿ ಜೈಲ್ ಮುಂಭಾಗದಲ್ಲಿ ಇರ್ತಕ್ಕಂಥ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಅದಕ್ಕೆ ಪೂರಕವಾದ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಮಧ್ಯರಾತ್ರಿ ಯಾವಾಗಾದ್ರೂ ಕೂಡ ದರ್ಶನ್ ಅವರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದ್ರೆ ಬಳ್ಳಾರಿ ಜೈಲಿನ ಮುಖ್ಯ
ದ್ವಾರದಿಂದ ಎಂಟ್ರಿ ಆಗಿರ್ಬೋದು ಅಥವಾ ಎಕ್ಸಿಟ್ ಆಗಿರ್ಬೋದು ಅವೆರಡೂ ಕಡೆ ಬ್ಯಾರಿಕೇಡ್ಗಳನ್ನ ಹಾಕುವುದ್ರ ಮೂಲಕ ಜನಸಾಂದ್ರತೆಯನ್ನ ತಡೆಯೋದು ಮತ್ತೆ ಯಾರನ್ನು ಕೂಡ ಆ ಭಾಗದಲ್ಲಿ ಬಿಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಅಲ್ಲಿ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಹೆಚ್ಚಿನ ಜನಸಾಂದ್ರತೆ ಉಂಟಾಗುವ ಪರಿಸ್ಥಿತಿ ಬಂದ್ರೆ ಸಂಪೂರ್ಣವಾಗಿ ರಸ್ತೆಯನ್ನೇ ಬಂದ್ ಮಾಡಿ ಬೇರೆ ಮಾರ್ಗದಲ್ಲಿ ಜನರು ಓಡಾಡುವಂತ ವ್ಯವಸ್ಥೆಯನ್ನು ನಾಳೆ ಒಂದು ದಿನದ ಮಟ್ಟಿಗೆ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಈಗ ಅದಕ್ಕೆ ಪೂರಕವಾಗಿ ಸುಮಾರು 50ಕ್ಕಿಂತ ಹೆಚ್ಚು ಬ್ಯಾರಿಕೇಡ್ಗಳನ್ನ ಎರಡೂ ಬದಿಯಲ್ಲಿ ಅಂದ್ರೆ ರಸ್ತೆ ಎಂಟ್ರಿ ಮತ್ತು ಎಕ್ಸಿಟ್ ಎರಡೂ ಕಡೆಗೂ ಕೂಡ ಹಾಕಿ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ.